ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಅದು ತುಂಬಾ ಖುಷಿಯಾದ ವಿಚಾರ, ಯಾಕಂದ್ರೆ ದೊಡ್ಡಪ್ಪನ ಒಂದು ಸಾಂಗಿಗೆ ನನಗೆ ಡ್ಯಾನ್ಸ್ ಮಾಡೋ ಅವಕಾಶ ಸಿಕ್ಕಿದೆ ಅಂತ. ಮೊದಲು ತುಂಬಾ ಭಯ ಇತ್ತು, ಯಾಕಂದ್ರೆ ನಾನು ತುಂಬಾ ಒಳ್ಳೆ ಡ್ಯಾನ್ಸರ್ ಅಲ್ಲ, ಅದು ದೊಡ್ಡಪ್ಪನ ಸಾಂಗ್ ಡ್ಯಾನ್ಸ್ ಕ್ರಿಯೇಟ್ ಮಾಡಬೇಕು ಅಂತ. ಬಟ್ ನಮ್ಮ ಮುರಳಿ ಮಾಸ್ಟರ್ ಅವರ ಸಪೋರ್ಟ್ ಇಂದ, ಪ್ರಾಕ್ಟೀಸ್ ಇಂದ ಸಾಂಗ್ ಚೆನ್ನಾಗಿ ಬಂದಿದೆ ಅಂತ ನಾನು ಅನ್ಕೊಂತೀನಿ. ಆಮೇಲೆ ದೊಡ್ಡಪ್ಪ ಬಂದು ಇವತ್ತು ಲಾಂಚ್ ಮಾಡಿಕೊಟ್ರು. ದೊಡ್ಡಪ್ಪನ ಮೇಲೆ ನನಗೆ ಅತಿಯಾದ ಪ್ರೀತಿ ಮತ್ತೆ ಅತಿಯಾದ ಗೌರವ. ಅವ್ರು ಬಂದು ಈ ಸಾಂಗ್ನ ಲಾಂಚ್ ಮಾಡಿದ್ದು ನನಗೆ ತುಂಬಾ ತುಂಬಾ ಖುಷಿ ಆಗ್ತಿದೆ. ಮತ್ತೆ ನಮ್ಮ ಲಹರಿ ಸಂಸ್ಥೆ 50 years ಕಂಪ್ಲೀಟ್ ಮಾಡಿದೆ, ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಆಮೇಲೆ ಆ 50th year ಅಲ್ಲಿ ನಾವು ರಾಮಾಯಣ ಸಿನಿಮಾ ಬರ್ತಾ ಇದೆ, ಅದಕ್ಕೆ ಇನ್ನೂ ತುಂಬಾ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾ ಮಾಡಿದ್ದಕ್ಕೆ. ಆಮೇಲೆ ರಾಮಾಯಣ ಬಗ್ಗೆ ಹೇಳ್ಬೇಕಂದ್ರೆ, ರಾಮಾಯಣ ಒಂದು 10 ವರ್ಷದ ಜರ್ನಿ. ಹಂಗನ್ಬಿಟ್ಟು ನಮ್ಮ ಸಿನಿಮಾ 10 ವರ್ಷ ಹಳೆದಲ್ಲ. ಈಗ ಮೊನ್ನೆ ತಾನೇ 2 years ಬ್ಯಾಕ್ ಶ್ರೀಕಾಂತ್ ಅವರು ಹಾಗೂ ನವೀನ್ ಅವರು ಬಂದು ಸ್ಟಾರ್ಟ್ ಮಾಡಿದ್ರು. 2 years ಅಲ್ಲಿ ತುಂಬಾ ಚೆನ್ನಾಗಿ ಇದೊಂದು ಸಿನಿಮಾನ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಪ್ರತಿಯೊಂದು ಕಲಾವಿದರು ಈ ಕತೆ ಸ್ಕ್ರೀನ್ ಮೇಲೆ ಬರಬೇಕು ಅಂತ ಕೆಲಸ ಮಾಡಿದ್ದಾರೆ. ಸೊ ಯಾರು ಅವ್ರು ಒಂಥರ ಒಂದು ಎಲ್ಲರೂ ಸಿನಿಮಾಕ್ಕೋಸ್ಕರ ಕೆಲಸ ಮಾಡಿದ್ದಾರೆ, ಎಲ್ಲರೂ ತುಂಬಾ ಖುಷಿಯಿಂದ ಕೆಲಸ ಮಾಡಿದ್ದಾರೆ. ಅಲ್ಲಿ ಯಾವಾಗಲೂ ಪ್ರೆಸ್ ಇರ್ಬೋದು, ಮೀಡಿಯಾ ಇರ್ಬೋದು, ನಾನು ಯಾವುದೇ ಇಂಟರ್ವ್ಯೂ ಮಾಡಿದ್ರೆ ಫಸ್ಟ್ ಕೇಳೋದು ರಾಮಾಯಣ ಯಾವಾಗ ಅಂತ. ಸೊ ಇವಾಗ ಕೊನೆಗೂ ಒಂದು 10 ವರ್ಷದ ಜರ್ನಿ ಆದ್ಮೇಲೆ ರಾಮಾಯಣ ನಿಮ್ಮ ಮುಂದೆ ಬರ್ತಾ ಇದೆ. ಸೊ ನಿಮ್ಮ ಸಪೋರ್ಟ್ ನಮ್ಗೆ ಬೇಕೇ ಬೇಕು. ಥ್ಯಾಂಕ್ಸ್ ಅನ್ನೋಕ್ಕೆ ತುಂಬಾ ಜನ ಇದ್ದಾರೆ. ಈಗಾಗಲೇ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದಾರೆ. ಬಟ್ ತಿರ್ಗಾ ಹೇಳ್ಬೇಕಂದ್ರೆ ಈಗೆಲ್ಲರೂ ನನ್ಗೆ ನನ್ನ ನಟನೆ ತುಂಬಾ ಚೆನ್ನಾಗಿ ಬರ್ತದೆ, ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದರ ಮುಖ್ಯ ಕಾರಣ ಬಂದ್ಬಿಟ್ಟು ನಮ್ಮ ಡೈರೆಕ್ಟರ್ ಮತ್ತೆ ನನ್ನ ಸಹ ಕಲಾವಿದರು, ಮೇಘ ಇರ್ಬೋದು, ಗೋಪಾಲ್ ಅವರು ಇರ್ಬೋದು, ಆಮೇಲೆ ಇಲ್ಲಿರೋ ಎಲ್ಲ ಕಲಾವಿದರು ಸೇರಿ ನನ್ನ ನಟನೆ ಅಷ್ಟು ಚೆನ್ನಾಗಿ ಬಂತು ಅಂತ ಅನ್ಕೊಳ್ತೀನಿ. ಮತ್ತೆ ಸಂತೋಷ್ ಸರ್ ಅವ್ರ ಜೊತೆ ಕೆಲಸ ಮಾಡಿ ತುಂಬಾ ಖುಷಿ ಆಯ್ತು. ಅವ್ರ ಎಕ್ಸ್ಪೀರಿಯನ್ಸ್ ನನ್ನಲ್ಲಿ ಕೂಡ ಹಾಕಿದ್ರು. ಸೊ ಅದರಿಂದ ನಮಗೂ ಆಕ್ಟ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಯ್ತು, ತುಂಬಾ ಮೋಟಿವೇಟ್ ಆಯ್ತು. ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಪೂರ್ಣ ಅವ್ರದ್ದು 2 ಸಾಂಗ್ ಮಾತ್ರ ಬಂದಿದೆ, ಇನ್ನೂ ಅದೇನೂ ಇಲ್ಲ, ಇನ್ನೂ 3 ಸಾಂಗ್ ಇದೆ. ನಾನು ಆಕ್ಚುಲಿ ರಾಮಾಯಣ ಬಗ್ಗೆ ಜಾಸ್ತಿ ಹೇಳೋದ್ ಬೇಡ. ಈಗ ನೆಕ್ಸ್ಟ್ 3 ಸಾಂಗ್ ಅಲ್ಲಿ ಪೂರ್ಣ ಅವರೇ ನಿಮ್ಗೆ ರಾಮಾಯಣದ ಬಗ್ಗೆ ಹೇಳ್ತಾರೆ. ಆ ಸಾಂಗ್ ಗಳು ಕೇಳಿದ್ಮೇಲೆ ನಿಮ್ಗೆ ರಾಮಾಯಣದ ಒಂದು ಫುಲ್ ಪಿಕ್ಚರ್ ಸಿಗುತ್ತೆ. ಮತ್ತೆ ನಿಮ್ ಸಿನಿಮಾನ ಹೇಗ್ ನೋಡ್ಬೋದು, ಸಿನಿಮಾಲ್ ಏನಿರುತ್ತೆ ಎಲ್ಲ ಗೊತ್ತಾಗುತ್ತೆ. ಅರುಣ್ ಅವರು ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಕೆಲಸ ಮಾಡಿ. ಆಮೇಲೆ ಅವ್ರನ್ನ ಇದೊಂದು ಹೊಸ ಲುಕ್ ಅಲ್ಲಿ ನೋಡೋದು ನನಗೆ ತುಂಬಾ ಇಷ್ಟ ಆಯ್ತು. ಒಂದು ಕ್ಲೀನ್ ಶೇವ್, ಮೀಸೆ, ಆಮೇಲೆ ಅವರ ಶೇರ್ವಾನಿ ಜೊತೆ ನಡ್ಕೊಂಡು ಬಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಸೊ ಕೊನೆಗೂ ಎಲ್ಲರಿಗೂ ಥ್ಯಾಂಕ್ಸ್. ಎಲ್ಲ ಹೇಳಕ್ಕಿಂತ ಎಲ್ಲ ಮುಗಿಸೋಕ್ಕಿಂತ ಮುಂಚೆ ಒಂದು ಹೇಳ್ಬೇಕೇನಂದ್ರೆ, ಈ ಸಿನಿಮಾದಲ್ಲಿ ಗಣೇಶ್ ಅಂತ ನನ್ನ ಕಾಸ್ಟ್ಯೂಮ್ ಅವರು ನನ್ನ ಮೊದಲನೇ ಸಿನಿಮಾಯಿಂದ ರಾಮಾಯಣವರೆಗೂ ಎಲ್ಲ ಸಿನಿಮಾದಲ್ಲೂ ಕೆಲಸ ಮಾಡಿದ್ದಾರೆ. ಅವರು ಪ್ರತಿ ಸಲ ಈ ಸಿನಿಮಾದ ಬಗ್ಗೆ ಯಾವಾಗಲೂ ಕೇಳ್ತಾನೆ ಇದ್ರು, ಮೋಟಿವೇಟ್ ಹೇಳ್ತಾನೆ ಇದ್ರು ನಂಗೆ. ಈ ಸಿನಿಮಾ ನಾನು ಇಲ್ಲ, ಈ ಸಿನಿಮಾ ಮೋಸ್ಟ್ಲಿ ನೆಕ್ಸ್ಟ್ ಸ್ಟಾರ್ಟ್ ಆಗಲ್ಲ ಅನ್ಕೊಂಡಾಗ್ಲೂ ಅವ್ರು ಹೇಳ್ತಾರೆ ಇಲ್ಲ, ಈ ಸಿನಿಮಾ ಸ್ಟಾರ್ಟ್ ಆಗುತ್ತೆ, ಈ ಸಿನಿಮಾ ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಅವರು ಹೋದ್ ತಿಂಗಳು ನಮ್ಮೆಲ್ಲರೂ ಬಿಟ್ಟು ಹೋದ್ರು. ಸೊ ಅವ್ರನ್ನ ನೆನ್ಸ್ಕೊಂಡು ನನ್ನ ಈ ಮಾತುಗಳನ್ನ ಮುಗಿಸ್ತೀನಿ.